Evening, one and all. First of all, I would like to ask sorry for all for delay. And now I will go through the explanation of a question and answer of the lesson hero. So, in the last sessions, you studied the lesson hero. What was the gist of the lesson? Now, I will go through the explanation of the question answer. So, just check one time. What are the question answer we have to study here? So, just check one time. Here, we need to go for the question answer. So, listen carefully. Answer the following in 2 or 3 sentences. It comes for 2 marks. ನಿಮಗೆ ಗೊತ್ತಿರಲಿ ನಮ್ಮ ಇಂಗ್ಲಿಷ್ ಎಕ್ಸಾಮ್ ನಲ್ಲಿ ಆನ್ಯುವಲ್ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ನ ಕ್ವಶನ್ ಇರೋದೇ ಇಲ್ಲ. ಅಂದ್ರೆ ಕ್ವಶನ್ ಆನ್ಸರ್ ನಲ್ಲಿ 1 ಮಾರ್ಕ್ಸ್ ನ ಕ್ವಶನ್ ಇರೋದಿಲ್ಲ, 2 ಮಾರ್ಕ್ಸ್ ನ ಕ್ವಶನ್ ಇರುತ್ತೆ. ಹಾಗಾಗಿ ನಾವು 2 ಮಾರ್ಕ್ಸ್ ನ ಜಾಸ್ತಿ ಕಾನ್ಸಂಟ್ರೇಷನ್ ನ ಮಾಡಬೇಕಾಗ್ತದೆ. 1. Swami's father drew his attention to a report in the newspaper. What was the report about? ನೋಡಿ, ಮೊದಲನೇ ಕ್ವಶನ್ ಏನು ಕೇಳಿದ್ರೆ ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ. ಸೇ ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೀವ್ ಆಫ್ ಅ ವಿಲೇಜ್ ಲ್ಯಾಡ್ who, while returning home by the jungle path, fought with the tiger. He stayed half a day on the tree till some people came and killed the tiger. Just check one time. Here, you need to understand the concept of this lesson, especially one by one. ಒಂದಾದ ನಂತರ ಒಂದೊಂದು ಕಾನ್ಸೆಪ್ಟ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನೀವು ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ಇದು ಕ್ವಶನ್ ಆನ್ಸರ್ ಅನ್ನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವು ಅತಿ ಹೆಚ್ಚಿನದಾಗಿ ಲೆಸನ್ ಅನ್ನ ಓದ್ಬೇಕು. ಕಾರಣ ಇಷ್ಟೇ, ಸಮ್ ಟೈಮ್ ದೇ ವಿಲ್ ಆಸ್ಕ್ ದ ಕ್ವಶನ್ ಫ್ರಮ್ ಇನ್ನರ್ ಟೆಕ್ಸ್ಟ್. ಅಂದ್ರೆ ನೀವು ಕಾಂಪ್ರಿಹೆನ್ಷನ್ ನಲ್ಲಿ ಇರುವಂತದ್ದು, ನಿಮ್ಮ ಟೆಕ್ಸ್ಟ್ ಬುಕ್ ನ ಹಿಂದ್ಗಡೆ ಒಂದಿಷ್ಟು ಕ್ವಶನ್ಸ್ ಇರುತ್ತೆ ಅಲ್ವಾ, ಅದನ್ನ ಬಿಟ್ಟು ಅವನು ಒಳಗಡೆಯಿಂದ ಅಂದ್ರೆ ಪಾಠದ ಒಳಗಡೆಯಿಂದ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ದಟ್ ಒನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಯು ನೀಡ್ ಟು ಸ್ಟಡಿ ಟೋಟಲ್ ಲೆಸನ್. ಎಲ್ಲ ಪಾಠದ ಎಲ್ಲ ವಾಕ್ಯಗಳನ್ನ ನೀಟಾಗಿ ಓದ್ಬೇಕು. ಓದ್ಬೇಕಾದ್ರೆ ನೀವು ಒಂದು ಪೆನ್ಸಿಲ್ ಅನ್ನ ಇಟ್ಕೊಳ್ಬೇಕು. ಕಾರಣ ಇಷ್ಟೇ, ಎಲ್ಲ ಇಂಪಾರ್ಟೆಂಟ್ ಸೆಂಟೆನ್ಸ್ ಗಳನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಇಲ್ಲಿ ಈ ಪಾಠದಲ್ಲಿ ಯಾವ್ಯಾವ ಕ್ವಶನ್ಸ್ ಗಳು ಬರ್ಬೋದು ಅಂದ್ರೆ 1. 2 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ನ ಕ್ವಶನ್ಸ್ ನ ಕೇಳ್ತಾನೆ. ದೆನ್ ಎಕ್ಸ್ಟ್ರಾಕ್ಟ್ಸ್, ಸಂದರ್ಭ ಸಹಿತ ವಿವರಿಸಿ ಅನ್ನುವಂತಹ ಈ 2 ಕ್ವಶನ್ಸ್ ಗಳನ್ನ ಇದರಲ್ಲಿ ಕೇಳ್ಬೋದು. So just check one time. Swami's father drew his attention to a report in the newspaper. What was the report about? The newspaper report was about the bravery of a village lad who, while returning home by the jungle path, fought with the tiger. He stayed half a day on the tree till some people came and killed the tiger. You can write in your own sentence. Say, it is easy thing. Understand now? It is an easy thing to by heart. ನೀವು ಕ್ವಶನ್ ಅನ್ನ ಬೈ ಹಾರ್ಟ್ ಹಾಕೋದು ತುಂಬಾ ಈಸಿ. ಆದ್ರೆ ಒಂದೊಮ್ಮೆ ನೀವು ಎಕ್ಸಾಮ್ ನಲ್ಲಿ ಹೋಗಿ ಅದು ಮರ್ತೋಯ್ತು ಅಂದ್ರೆ ಆವಾಗ ಬರೀಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕ್ವಶನ್ ಅನ್ನ ಬೈ ಹಾರ್ಟ್ ಹಾಕ್ಬೇಡಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೀವು ಈ ಆನ್ಸರ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ನಲ್ಲಿ ಯಾವ ಕ್ವಶನ್ ಅನ್ನ ಕೇಳಿದ್ರು ಸಹಿತ ಬರೀಲಿಕ್ಕೆ ಈಸಿ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸ್. The newspaper report was about the village bravery of a village lad who, while returning home by the jungle path, he came face to face with the tiger. Then he climbed
up the tree and stayed half a day up to arrival of some people and killed the tiger. ನೋಡಿ ಈ ರೀತಿ ಮಾಡ್ಬೋದು. ನೀವು ಏನ್ ಕೇಳಿದ್ರೆ ನಿಮ್ಮ ಓನ್ ಸೆಂಟೆನ್ಸ್ ನಲ್ಲಿ ನೀವು ಕ್ವಶನ್ಸ್ ಅನ್ನ ಬರಿಬಹುದು. ಇಟ್ ಇಸ್ ವೆರಿ ಈಸಿ ಆಸ್ ವೆಲ್ ಆಸ್ ವೆರಿ ಹೆಲ್ಪ್ಫುಲ್ ಆಲ್ಸೋ. ಇದು ತುಂಬಾ ಈಸಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ತುಂಬಾ ಸಹಾಯಕ ಸಹಿತ. ನೀವು ಯಾವ ಕ್ವಶನ್ ಅನ್ನ ಕೇಳಿದ್ರು ಸಹಿತ ಇದರಲ್ಲಿ ಬರಿಬಹುದು. ನೋಡಿ ಕನ್ನಡದಲ್ಲಿ ಒಂದ್ಸಲ ಹೇಳ್ತೀನಿ. ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ನ್ಯೂಸ್ ಪೇಪರ್ ನಲ್ಲಿ ಏನ್ ಬರ್ದಿತ್ತು? ಇಟ್ ಇಸ್ ಅ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಒಬ್ಬ ಹಳ್ಳಿಯ ಹುಡುಗನ ಸಾಧನೆಯನ್ನ, ಧೈರ್ಯದ ಕಥೆಯನ್ನ ಇದರಲ್ಲಿ ಬರ್ದಿರ್ತಾರೆ. ಏನಿದೆ ಅದರಲ್ಲಿ ಕೇಳಿದ್ರೆ, he came to face with the tiger. ಒಂದು ಹುಲಿಯ ಎದುರುಗಡೆ, ಹುಲಿಯ ಒಂದು ಎದುರುಗಡೆಗೆ ಬರುತ್ತೆ. ಅದನ್ನ ಫೈಟ್ ಮಾಡಿ, ಅದರ ಜೊತೆಗೆ ಅವನು ಸ್ವಲ್ಪ ಹೊತ್ತು ಫೈಟ್ ಮಾಡ್ತಾನೆ. ಅದಾದ ನಂತರ ಅವನು ಮರವನ್ನ ಹತ್ಕೊಳ್ತಾನೆ. ಸೊ ದಿಸ್ ಇಸ್ ಅ ಸ್ಟೋರಿ ವಿಚ್ ವಾಸ್ ಮೆನ್ಷನ್ಡ್ ಇನ್ ದ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ನಲ್ಲಿ ಬರೆದಿರುವಂತ ಸ್ಟೋರಿ ಆಗಿದೆ. Second question, what was Swami's comment on the newspaper report? How did his view differ from that of his father? ನೋಡಿ, ನ್ಯೂಸ್ ಪೇಪರ್ನ ಕಾಮೆಂಟ್, ಏನ್ ಕಾಮೆಂಟ್ ಮಾಡ್ತಾನೆ ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತಹ ಸುದ್ದಿಯ ಬಗ್ಗೆ ಏನ್ ಕಾಮೆಂಟ್ ಅನ್ನ ಸ್ವಾಮಿ ಮಾಡ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. Just check one time. Swami commented that the boy cannot kill the tiger and he must be a grown-up person. But Swami's father commented that one who has courage can do anything and strength and age are not important. But for Swami, strength and the age are important rather than courage. ನೋಡಿಲ್ಲಿ ಕ್ವಶನ್ ಏನ್ ಕೇಳಿದ್ರೆ, ವಾಟ್ ವಾಸ್ ಸ್ವಾಮೀಸ್ ಕಾಮೆಂಟ್ ಏನು ಕಾಮೆಂಟ್ ಅನ್ನು ಹೇಳ್ತಾನೆ, ಏನು ಅಭಿಪ್ರಾಯವನ್ನು ಪಡ್ತಾನೆ ಸ್ವಾಮಿ. ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್? ಅವನ ತಂದೆಯ ವಾದ ಹಾಗೆ ಸ್ವಾಮಿಯ ವಾದಕ್ಕೆ ಯಾವ ರೀತಿ ಡಿಫರೆನ್ಸ್ ಇದೆ ಅಂತ ಕೇಳ್ತಾ ಇದ್ದಾನೆ. ಸ್ವಾಮಿ ಕಾಮೆಂಟೆಡ್, ಸ್ವಾಮಿ ಹೇಳ್ತಾನೆ ದಟ್ ದ ಬಾಯ್ ಕೆನಾಟ್ ಕಿಲ್ ದ ಟೈಗರ್. ಇದು ಒಬ್ಬ ಹುಡುಗನ ಕತೆ ಅಲ್ವೇ ಅಲ್ಲ. ಹಿ ಮಸ್ಟ್ ಬಿ ಎ ಗ್ರೋನ್ ಅಪ್. ಇವನು ಒಬ್ಬ ಬೆಳೆದಂತ ಹುಡುಗ, ಬೆಳವಣಿಗೆ ಆದಂತ ಹುಡುಗ, ಪರ್ಸನ್ ಅಂದ್ರೆ ವ್ಯಕ್ತಿ ಆಗಿದ್ದಾನೆ. ಸ್ವಾಮೀಸ್ ಫಾದರ್ ಕಾಮೆಂಟೆಡ್, ಹಾಗೆ ಸ್ವಾಮಿಯ ತಂದೆಯ ಪ್ರಕಾರ ಏನು ಕೇಳಿದೆ, ದಟ್ ಒನ್ ಹೂ ಹ್ಯಾಸ್ ಕರೇಜ್ ಡೂ ಎನಿಥಿಂಗ್. ಯಾರಿಗೆ ಧೈರ್ಯ ಇದೆಯೋ ಅವನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಏಜ್ ಅಂಡ್ ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟ್. ಆದ್ರೆ ಸ್ವಾಮಿಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಏಜ್, ಅವನ ವಯಸ್ಸು, ಅಂಡ್ ಸ್ಟ್ರೆಂತ್, ಬಲ ಇದ್ರೆ ಮಾತ್ರ ಸಾಧ್ಯ. ಅದರ್ವೈಸ್ he can't do anything. So just check one time. This is the view of his father and Swami. ನೋಡಿ ಇಲ್ಲಿ ಕನ್ನಡದಲ್ಲಿ ಒಂದ್ಸಲ ಹೇಳ್ತೇನೆ. ಸ್ವಾಮಿ ಕಾಮೆಂಟೆಡ್ ದಟ್, ಸ್ವಾಮಿ ಹೇಳ್ತಾನೆ ಇಟ್ ಇಸ್ ನಾಟ್ ಅ ಬಾಯ್, ಅದು ಒಬ್ಬ ಹುಡುಗನ ಕೆಲಸ ಅಲ್ವೇ ಅಲ್ಲ. ಗ್ರೋನ್ ಅಪ್ ಪರ್ಸನ್, ಯಾರು ಅತಿ ಹೆಚ್ಚು ಬಲವನ್ನು ಹೊಂದಿರ್ತಾನೋ ಹಾಗೆ ಬಲಶಾಲಿಯಾದಂತ ಒಬ್ಬ ವ್ಯಕ್ತಿಯ ಕತೆ ಆಗಿರುತ್ತೆ ಅಂತ. ಹೌ ಸ್ವಾಮೀಸ್ ವ್ಯೂ ಡಿಫರ್ ಫ್ರಮ್ ಹಿಸ್ ಫಾದರ್? ಸ್ವಾಮಿಯ ವ್ಯೂ ಮತ್ತೆ ಸ್ವಾಮಿಯ ತಂದೆಯ ವ್ಯೂ ಹೇಗಿದೆ ಈ ನ್ಯೂಸ್ ಪೇಪರ್ ನ ಬಗ್ಗೆ ಕೇಳಿದ್ರೆ, he said courage is everything. Swami's father said courage is everything. ಸ್ವಾಮಿಯ ತಂದೆಯ ಪ್ರಕಾರ ಒಬ್ಬ ಹುಡುಗನಿಗೆ ಧೈರ್ಯ ಅನ್ನೋದು ತುಂಬಾ ಮುಖ್ಯ, ಅದು ಒಬ್ಬ ವ್ಯಕ್ತಿಗೆ ಧೈರ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬಟ್ ಅಕಾರ್ಡಿಂಗ್ ಟು ಸ್ವಾಮಿ, he said strength and the age is important. ಒಬ್ಬ ವ್ಯಕ್ತಿಗೆ ಬಲ ಮತ್ತೆ ವಯಸ್ಸಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ನೋಡಿ, ಮೂರನೇ ಕ್ವಶನ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಇದನ್ನ ಆಲ್ಮೋಸ್ಟ್ ಎಕ್ಸಾಮ್ ನಲ್ಲಿ ಕೇಳ್ತಾನೆ ಇದ್ದಾನೆ. ಸೊ ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಅವನ ತಂದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಕಾರ್ಯಗಳನ್ನ ಮಾಡ್ತಾನೆ, ಯೋಜನೆಗಳನ್ನ ಹಾಕ್ತಾನೆ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾನೆ. ನೋಡಿ, ತುಂಬಾ ಸಲ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸೊ ಯು ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್, ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ಜಸ್ಟ್ ಚೆಕ್ ಒನ್ ಟೈಮ್. He tried to change the subject by asking his father to join the cricket club. He requested his father to allow him to sleep in the office room from the 1st of next month.
he went silently and pretended like sleeping beside his granny. When he was following his father to office room, he looked at his mother and granny. He told his father that there were scorpions behind the law books in the office room. ನೋಡಿ ಇಲ್ಲಿ ಪಾಯಿಂಟ್ ವೈಸ್ ಅನ್ನ ಕೊಟ್ಟಿದ್ದೀನಿ, ಕಾರಣ ಇಷ್ಟೇ, ನಿಮ್ಗೆ ನೆನಪಿಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ. 1. He tried to change the subject by asking his father to join the cricket club. So he informed that he wanted to make his father to lose the attention. So he said, I joined the cricket club hereafter and purchased new bats and balls. Then he requested his father to allow him to sleep in the office room first of the next month. ಮುಂದಿನ ವಾರದಿಂದ ನಾನೇನ್ ಮಾಡ್ತೀನಿ, ರೂಮ್ ನಲ್ಲಿ ಒಬ್ಬನೇ ಮಲ್ಕೊಳ್ತೀನಿ. He went silently and pretended like sleeping beside his granny. ಹಾಗೆ ಅವನೇನ್ ಟ್ರೈ ಮಾಡ್ತಾನೆ, ಅಜ್ಜಿಯ ಜೊತೆಗೆ ಮಲ್ಕೊಂಡಿರೋ ಹಾಗೆ ನಾಟಕವನ್ನ ಆಡ್ತಾನೆ. When he was following his father to office room, he looked at his mother and granny. ಹಾಗೆ ಅವನು ಯಾವಾಗ ತನ್ನ ತಂದೆಯ ಜೊತೆಗೆ ಆಫೀಸ್ ರೂಮ್ಗೆ ಹೋಗ್ತಾ ಇರ್ತಾನೋ ಅಲ್ಲಿ he looked at his mother, ಅವನ ತಾಯಿಯ ಕಡೆಗೆ ನೋಡ್ತಾರೆ, and looked at his granny, ಹಾಗೆ ಅವನ ಅಜ್ಜಿಯ ಕಡೆಗೆ ನೋಡ್ತಾರೆ. ಯಾಕೆ? At least they will stop me to sleep alone in the office room. Then he told his father that there were scorpions behind the law books in the office room. ಮತ್ತೆ ಏನ್ ಹೇಳ್ತಾನೆ, ನಿನ್ನ ಆಫೀಸ್ ರೂಮ್ ನಲ್ಲಿ ಸ್ಕಾರ್ಪಿಯನ್ಸ್ ಗಳಿವೆ, ಅಂಡರ್ ದ ಲಾ ಬುಕ್ಸ್, ನಿನ್ನ ಲಾ ಬುಕ್ಸ್ ನ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಗಳಿವೆ ಅಂತ ಹೇಳ್ತಾನೆ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. He tried to change the subject by asking his father to join the cricket club. ಏನ್ ಹೇಳ್ತಾನೆ, ನಾನು ಈಗಾಗಲೇ ಕ್ರಿಕೆಟ್ ಕ್ಲಬ್ಗೆ ಜಾಯಿನ್ ಆಗಿದ್ದೇನೆ. ಯಾರ ಕ್ರಿಕೆಟ್ ಕ್ಲಬ್ಗೆ? ಎಲ್ಡರ್ಸ್ ಕ್ರಿಕೆಟ್ ಕ್ಲಬ್. He requested his father to allow him to sleep in the office room from the first of the next month. ಹಾಗೆ ಮುಂದಿನ ವಾರದ ಮೊದಲನೇ ದಿನವೇ, ಮುಂದಿನ ತಿಂಗಳ ಮೊದಲನೇ ದಿನವೇ ನಾನು ಏನ್ ಮಾಡ್ತೇನೆ, ಆಫೀಸ್ ರೂಮ್ ನಲ್ಲಿ ಒಬ್ನೇ ಮಲ್ಕೊಳ್ತೀನಿ. He went silently and pretended like sleeping beside his granny. ಹಾಗೆ ಅಜ್ಜಿಯ ಜೊತೆಗೆ ಮಲ್ಕೊಂಡಿರೋ ಹಾಗೆ ನಾಟಕವನ್ನ ಆಡ್ತಾನೆ. When he was following his father to office room, he looked at his mother and granny. ಹಾಗೆ ಆಫೀಸ್ ರೂಮ್ಗೆ ಹೋಗ್ಬೇಕಾದ್ರೆ ತನ್ನ ತಾಯಿ ಮತ್ತೆ ಅಜ್ಜಿಯ ಕಡೆಗೆ ಒಂದು ನೋಟವನ್ನ ನೋಡ್ತಾನೆ. ಡೆಫಿನೆಟ್ಲಿ ದೇ ವಿಲ್ ಸ್ಟಾಪ್, ಅವರು ನನ್ನನ್ನ ತಡಿಬಹುದು ಅಂತ. He told his father that there were scorpions behind the law books in the office room. ಹಾಗೆ ನಿನ್ನ ಆಫೀಸ್ ರೂಮ್ ನ ಲಾ ಬುಕ್ಸ್ ನ ಕೆಳಗಡೆ ಒಂದಿಷ್ಟು ಸ್ಕಾರ್ಪಿಯನ್ಸ್ ಗಳು ಇರಬಹುದು, ಚೇಳ್ಗಳು ಇರಬಹುದು ಅನ್ನುವಂತ ಮಾತನ್ನ ಹೇಳ್ತಾನೆ. These are all the desperate attempts did by Swami to escape from his father. Okay, then we'll go for some other questions. Just check on time. Why do you think Swami looked at his granny and his mother while following his father to the office room? ಇದರ ಅರ್ಥ ಇಷ್ಟೇ, ಯಾಕೆ ಸ್ವಾಮಿ ತನ್ನ ಅಜ್ಜಿ ಹಾಗೆ ತಾಯಿಯ ಮುಖವನ್ನ ನೋಡ್ತಾನೆ ಅಂತ. Swami looked at his granny and his mother while following the office room to the office room because he thought they would stop his father taking him to the office room and support him. He did not like to sleep on the office room alone. ಇಲ್ಲಿ ಏನಾಗಿದೆ, ಯಾಕೆ ತನ್ನ ತಾಯಿಯ ಹಾಗೆ ತನ್ನ ಅಜ್ಜಿಯ ಮುಖವನ್ನ ಸ್ವಾಮಿ ನೋಡ್ತಾನೆ ವೈಲ್ ಹಿ ವಾಸ್ ಗೋಯಿಂಗ್ ಟು ಆಫೀಸ್ ರೂಮ್ಗೆ ಹೋಗ್ಬೇಕಾದ್ರೆ ಅಂದ್ರೆ, he looked at his granny and mother, ತನ್ನ ತಾಯಿ ಮತ್ತೆ ಅಜ್ಜಿಯ ಮುಖವನ್ನ ನೋಡ್ತಾನೆ. ಡೆಫಿನೆಟ್ಲಿ ದೇ ವಿಲ್ ಸ್ಟಾಪ್ ಮೀ, ಅವರು ನನ್ನನ್ನ ಹಾಗೆ ನನ್ನ ತಂದೆಯನ್ನ ಸ್ಟಾಪ್ ಮಾಡ್ತಾರೆ, ಎಲ್ಲಿ ಹೋಗೋದನ್ನ, ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗೋದನ್ನ ಡೆಫಿನೆಟ್ಲಿ ದೇ ವಿಲ್ ಸ್ಟಾಪ್ ಮೀ. ಸೊ he thought and he looked at granny and mother. ಹಾಗಾಗಿ ಅವನು ತನ್ನ ತಾಯಿ ಮತ್ತೆ ಅಜ್ಜಿಯ ಮುಖವನ್ನ ನೋಡ್ತಾನೆ. Then as the silence deepened in the room, what was Swami reminded of? ಯಾವಾಗ ರೂಮ್ ಪೂರ್ತಿ ಸೈಲೆಂಟ್ ಆಗುತ್ತೋ
ಆ ಸಮಯದಲ್ಲಿ ಸ್ವಾಮಿ ಏನನ್ನ ನೆನ್ಪು ಮಾಡ್ಕೊಳ್ತಾನೆ ಅಂತ ಕೇಳ್ತಾ ಇದ್ದಾನೆ. ಆಸ್ ಸೈಲೆನ್ಸ್ deepened in the room, Swami reminded the stories of devils and ghosts he had heard in his life. For example, his chum Mani had seen the devil in the banyan tree at his street, and the poor Muniswami's father spat out blood when the devil slapped him near the river's edge. So what happened here? ಇಲ್ಲಿ ಎಂತಾಗಿದೆ, ಆ ಸೈಲೆನ್ಸ್ ಡೀಪನ್ಡ್, ಸೈಲೆನ್ಸ್ ಆದ ತಕ್ಷಣ ಅಥವಾ ಪೂರ್ತಿ ಕತ್ತಲೆ ಆದ ತಕ್ಷಣ ಸ್ವಾಮಿ ಏನನ್ನ ನೆನ್ಪು ಮಾಡ್ಕೊಳ್ತಾನೆ? ಆ ಸೈಲೆನ್ಸ್ ಡೀಪನ್, ನಿಧಾನಕ್ಕೆ ಕತ್ಲಾಗ್ತದೆ. ಸ್ವಾಮಿ ರಿಮೈಂಡೆಡ್ ಎಲ್ಲವನ್ನ ನೆನ್ಪು ಮಾಡ್ಕೊಳ್ತಾನೆ. ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್, ಭೂತ ಮತ್ತೆ ದೆವ್ವದ ಸ್ಟೋರಿಗಳನ್ನ ನೆನ್ಪು ಮಾಡ್ಕೊಳ್ತಾರೆ. ಅದರಲ್ಲಿ ಬರೋದು ಯಾವುದು ಮುಖ್ಯವಾಗಿ? ಫಾರ್ ಎಕ್ಸಾಂಪಲ್, Chum Mani had seen the devil in the banyan tree at his street end. ಅವನ ಕ್ಲೋಸ್ ಫ್ರೆಂಡ್ ಮಣಿ ಏನ್ ಮಾಡ್ತಾನೆ? ಭೂತವನ್ನ ನೋಡಿರ್ತಾನೆ. ಎಲ್ಲಿ? ಸ್ಟ್ರೀಟ್ ಅಂಡ್, ಆಲದ ಮರ ಕೆಳಗಡೆ ಭೂತವನ್ನ ನೋಡಿರ್ತಾನೆ. ವಾಟ್ ಹ್ಯಾಪನ್ ಟು ಮುನಿಸ್ವಾಮಿಸ್ ಫಾದರ್? ಮುನಿಸ್ವಾಮಿಯ ತಂದೆಗೆ ಏನಾಯ್ತು? ವೈಲ್ ಹಿ ವಾಸ್ ರಿಟರ್ನಿಂಗ್ ಫ್ರಮ್ ದ ರಿವರ್ಸ್ ಎಡ್ಜ್, ಅಂದ್ರೆ ಯಾವಾಗ ಅವನು ನದಿಯ ತೀರದಿಂದ ಮನೆಗೆ ಬರ್ಬೇಕಾದ್ರೆ, ಹಿ ಸ್ಪ್ಯಾಟ್ ಔಟ್ ಬ್ಲಡ್ ವ್ಯಾನ್ ದ ಡೆವಿಲ್ ಸ್ಲ್ಯಾಪ್ಡ್. ಒಂದು ಭೂತ ಏನ್ ಮಾಡಿರುತ್ತೆ, ಮುನಿಸ್ವಾಮಿಯ ತಂದೆಗೆ ಕೆನ್ನೆಗೆ ಹೊಡೆದಿರುತ್ತೆ. ಇಟ್ ಕಾಸಸ್ ಟು ಸ್ಪ್ಯಾಟ್ ಔಟ್ ಬ್ಲಡ್, ಅವನಿಗೆ ರಕ್ತ ಹೊರಗೆ ಬಂದ್ಬಿಡುತ್ತೆ, ಬಾಯಿಂದ ರಕ್ತ ಬರೋ ಹಾಗೆ ಹೊಡೆದ್ಬಿಟ್ಟಿದೆ. ಸೊ ದೀಸ್ ಆರ್ ಆಲ್ ದ ಸ್ಟೋರೀಸ್ Swami remembered when he slept in the office room. Next, why did Swami feel that his father's proportion was frightful? ನೋಡಿ ಇಲ್ಲಿ ಯಾಕೆ ಇದು ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವೈ ಡಿಡ್ ಸ್ವಾಮಿ ಫೀಲ್ ದಟ್ ಹಿಸ್ ಫಾದರ್ಸ್ ಪ್ರಪೋರ್ಷನ್ ವಾಸ್ ಫ್ರೈಟ್ಫುಲ್? ತನ್ನ ತಂದೆಯ ಭಾವನೆಗಳು ತುಂಬಾ ಕೆಟ್ಟದ್ದಿದೆ ಅಂತ ಯಾಕೆ ಸ್ವಾಮಿ ಅನ್ಕೊಳ್ತಾನೆ? ಸ್ವಾಮಿ ಥಾಟ್ ಹಿಸ್ ಪ್ರಪೋರ್ಷನ್ ವಾಸ್ ಫ್ರೈಟ್ಫುಲ್ ಬಿಕಾಸ್ he always slept beside his granny in passage, and any change in his arrangement kept him awake all the night. ನೋಡಿ, ಸ್ವಾಮಿಯ ತಂದೆಯ ಭಾವನೆ, ನೋಷನ್ ಏನಿದೆ ಕೇಳಿದ್ರೆ, ವಾಂಟೆಡ್ ಟು ಮೇಕ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆದ್ರೆ ಸ್ವಾಮಿಯ ಪ್ರಪೋರ್ಷನ್ ಏನಿದೆ? ಯಾವಾಗ ಸ್ವಾಮಿ ತಂದೆಯ ಯೋಚನೆ ಮಾಡ್ತಾನೋ, ಇನ್ ದಟ್ ಟೈಮ್ ಹಿ ಅಂಡರ್ಸ್ಟುಡ್ ಹಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ. ಅವನು ಯಾವಾಗ್ಲೂ ಅಜ್ಜಿಯ ಜೊತೆಗೆ ಮಲ್ಕೊಳ್ತಾನೆ. ಇಫ್ ಎನಿ ಚೇಂಜಸ್ ಓವರ್ ಇನ್ ದ ಪ್ಯಾಸೇಜ್ ಅಥವಾ ಅರೇಂಜ್ಮೆಂಟ್, ಅಲ್ಲಿ ಯಾವ್ದಾದ್ರೂ ಸಣ್ಣ ಬದಲಾವಣೆ ಆದ್ರೆ, ಹಿ ವಿಲ್ ನಾಟ್ ಸ್ಲೀಪ್ ಆಲ್ ನೈಟ್. ಅವನು ಇಡೀ ರಾತ್ರಿ ಎಚ್ಚರವಾಗಿರ್ತಾನೆ. ಅಂಥದ್ರಲ್ಲಿ ಇಸ್ ಇಟ್ ಪಾಸಿಬಲ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅನ್ನುವಂತಹ ಫ್ರೈಟ್ಫುಲ್ ಪ್ರಪೋರ್ಷನ್ ಅನ್ನ ಸ್ವಾಮಿ ಯೋಚನೆ ಮಾಡ್ತಾನೆ. Then we'll go for next one. There was absolute silence in the room, in spite of some noises reached Swami's ears. What were they? ನೋಡಿ, ಅಲ್ಲಿ ಏನಾಗಿರುತ್ತೆ? ಅಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್, ಯಾವುದೇ ಸೌಂಡ್ ಬರೋದಿಲ್ಲ, ಯಾವುದೇ ರೀತಿಯಾದಂತಹ ಶಬ್ದ ಇರೋದಿಲ್ಲ. ಅಂತ ಸಮಯದಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಅವನಿಗೆ ಕೇಳಿಸುತ್ತೆ. ಅಂತ ಶಬ್ದಗಳು ಯಾವುದು ಅಂತ ಕೇಳ್ತದೆ. See, just check one time. In silence in the office room, Swami heard some noises: the ticking of the clock, rustling trees, snoring sound, humming sound of wake. Just check one time. Swami heard some of the noises. ಸ್ವಾಮಿ ಕೆಲವೊಂದಿಷ್ಟು ನಾಯ್ಸ್, ಶಬ್ದಗಳನ್ನ ಕೇಳಿಸ್ಕೊಳ್ತೇನೆ. ಅಂತ ಶಬ್ದಗಳು ಯಾವುದು ಅಂತ ಕೇಳ್ತೇನೆ. ಇನ್ ಸೈಲೆನ್ಸ್, ತುಂಬಾ ಮೌನವಾಗಿರ್ಬೇಕಾದ್ರೆ, ಇನ್ ಆಫೀಸ್ ರೂಮ್, ಇಲ್ಲಿ ಆಫೀಸ್ ರೂಮ್ ನಲ್ಲಿ ಸ್ವಾಮಿ ಹರ್ಡ್ ಸಮ್ ನಾಯ್ಸಸ್, ಕೆಲವೊಂದಿಷ್ಟು ನಾಯ್ಸ್ಗಳನ್ನ ಸ್ವಾಮಿ ಕೇಳ್ಕೊಳ್ತಾನೆ. ಯಾವ್ದದು? ದ ಟಿಕ್ಲಿಂಗ್ ಆಫ್ ದ ಕ್ಲಾಕ್. ಅಲ್ಲಿ ಕ್ಲಾಕ್ ಏನಾಗ್ತದೆ? ಟಿಕ್ಲಿಂಗ್, ಸಣ್ಣ ಸಣ್ಣದಾಗಿ ಟಿಕ್ ಟಿಕ್ ಅನ್ನುವಂತಹ ಶಬ್ದವನ್ನ ಮಾಡ್ತಾರೆ. ರಸ್ಲಿಂಗ್ ಆಫ್ ಟ್ರೀಸ್,
ಅಲ್ಲಿ ಮರ ಅಲ್ಗಾಡ್ತಿದೆ, ಹಾಗೆ ಎಲೆಗಳು ಸಹಿತ ಏನಾಗ್ತಿದೆ ಅಲ್ಲ ಆಡ್ತಿದೆ. ದೆನ್ ಸ್ಟೋನಿಂಗ್ ಸೌಂಡ್, ಯಾವುದೋ ಒಂದು ಪ್ರಾಣಿ ಅಥವಾ ಯಾವುದೋ ಒಂದು ಪಕ್ಷಿ ಅಥವಾ ಯಾವುದೋ ಒಂದು ಕ್ರೀಚರ್, ಬೀಸ್ಟ್, ಗೊರಕೆ ಹೊಡೆದಂತಹ ಸೌಂಡ್ ಬರ್ತಾ ಇದೆ. ದೆನ್ ಹಮ್ಮಿಂಗ್ ಸೌಂಡ್ ಆಫ್ ವೀಗ್, ಅಲ್ಲಿ ಕೆಲವೊಂದಿಷ್ಟು ಇನ್ಸೆಕ್ಟ್ಗಳು ಅಂದ್ರೆ ಕೀಟಗಳು ಏನ್ ಮಾಡ್ತಿದೆ ಕೂಗ್ತಾ ಇರುವಂತಹ ಸೌಂಡ್ಗಳು ಬರ್ತಾ ಇದೆ. ಸೊ ದೀಸ್ ಆರ್ ಆಲ್ ದ ಸೌಂಡ್ ಸ್ವಾಮಿ ಹರ್ಡ್ in the office room when he slept in the office room. Then as night advanced, Swami felt that something terrible would happen to him. What would it be? How would it happen? ಯಾವಾಗ ರಾತ್ರಿ ಆಗುತ್ತೋ ಸ್ವಾಮಿ ಫೆಲ್ಟ್, ಅವನು ಅಂದ್ಕೊಳ್ತಾನೆ ಸಮಥಿಂಗ್ ವಿಲ್ ಹ್ಯಾಪನ್ ಟು ಮೀ, ನನಗೆ ಇವತ್ತೇನೋ ಆಗುತ್ತೆ, ಏನು ಅದು ಅಂತ ಕೇಳ್ತಾನೆ. ಹೌ ವುಡ್ ಇಟ್ ಹ್ಯಾಪನ್, ಹಾಗೆ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ. ಇಟ್ ವುಡ್ ಬಿ ಡೆವಿಲ್. As night advanced, Swami felt that something terrible would happen to him. He thought the devils would come up to him and carry him away. ಏನ್ ಅನ್ಕೊಂಡಿದ್ದಾನೆ? ಇಟ್ ವುಡ್ ಬಿ ಡೆವಿಲ್, ಪಕ್ಕ ಅದು ಏನ್ ಬರುತ್ತೆ ಇವತ್ತು, ಭೂತ ಬರುತ್ತೆ. ಆಸ್ ನೈಟ್ ಅಡ್ವಾನ್ಸ್ಡ್, ನಿಧಾನಕ್ಕೆ ರಾತ್ರಿ ಆದ ತಕ್ಷಣ ಸ್ವಾಮಿ ಫೆಲ್ಟ್ ದಟ್, ನನಗೆ ಇವತ್ತು ಏನೋ ಒಂದು ಆಗುತ್ತೆ, ಸಮಥಿಂಗ್ ಟೆರಿಬಲ್ ಅಂದ್ರೆ ತುಂಬಾ ಕೆಟ್ಟದಾಗುತ್ತೆ, ವುಡ್ ಹ್ಯಾಪನ್ ಟು ಹಿಮ್. ಏನದು? ಹಿ ಥಾಟ್ ದಟ್, ಅವನು ಅನ್ಕೊಂಡಿದ್ದಾನೆ ಡೆವಿಲ್ಸ್ ವುಡ್ ಕಮ್ ಅಪ್ ಟು ಹಿಮ್ ಅಂಡ್ ಕ್ಯಾರಿ ಹಿಮ್ ಅವೇ. ಏನ್ ಬರುತ್ತೆ? ಭೂತ ಬರುತ್ತೆ, ಹಾಗೆ ಅವನನ್ನ ಅದೇನ್ ಮಾಡುತ್ತೆ ತಗೊಂಡು ಹೋಗುತ್ತೆ ಅನ್ನುವಂತಹ ಭಾವನೆ ಸ್ವಾಮಿಗೆ ಬಂದ್ಬಿಟ್ಟಿದೆ. ದೆನ್ how was Swami honored by his classmates, teachers and the headmasters? ಮತ್ತೆ ಈ ಕ್ವಶನ್ ನೋಡಿ, ಹೌ ವಾಸ್ ಸ್ವಾಮಿ, ಸ್ವಾಮಿ ಹೇಗೆ ಅವನು ಗೌರವವನ್ನು ಪಡ್ಕೊಳ್ತಾನೆ, ಯಾರಿಂದ? ಟೀಚರ್ಸ್ ಅಂಡ್ ಹೆಡ್ ಮಾಸ್ಟರ್. His classmates looked at him with respect and his teacher patted his back. The headmaster said that he was a true scout. ನೋಡಿ ಇಲ್ಲಿ ಏನ್ ಹೇಳ್ತಾನೆ, ಕ್ಲಾಸ್ ಟೀಚರ್ ಹೇಳ್ತಾರೆ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್, ಅವನ ತರಗತಿಯ ಎಲ್ಲ ಮಕ್ಕಳು ಅವನ್ನ ತುಂಬಾ ಗೌರವದಿಂದ ನೋಡ್ತಾರೆ. ಅಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಅವನ ಟೀಚರ್ಸ್ ಶಿಕ್ಷಕರೆಲ್ಲ ಬೆನ್ ತಡ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್, ಹಾಗೆ ಹೆಡ್ ಮಾಸ್ಟರ್ ಏನ್ ಹೇಳ್ತಾರೆ, ಇವನೊಬ್ಬ ಅತ್ಯಂತ ಧೈರ್ಯಶಾಲಿಯಾದಂತಹ ಹುಡುಗ ಅಂತೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ದ ವೇ ಸ್ವಾಮಿ ಆನರ್ಡ್ ಬೈ ಹಿಸ್ classmates. Then why were congratulations were showered on Swami the next day? ಸ್ವಾಮಿಗೆ ಯಾಕೆ ಕಂಗ್ರಾಚುಲೇಷನ್ ಹೇಳ್ತಾರೆ ಎಲ್ಲರೂ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. Congratulations were showered on Swami the next day because he had bitten deep into the notorious housebreaker of the district and helped the police. ಇಲ್ಲೇನಾಗಿದೆ, ಕಂಗ್ರಾಚುಲೇಷನ್ಸ್ ಶೋವರ್ಡ್ ಆನ್ ಸ್ವಾಮಿ, ಸ್ವಾಮಿಯ ಮೇಲೆ ಗೌರವವನ್ನ ಅಥವಾ ಎಲ್ಲರೂ ಸಹಿತ ಏನ್ ಹೇಳ್ತಾ ಇದಾರೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಬಿಕಾಸ್ ಹಿ ಕಾಟ್ ಬಿಟನ್ ದ ನಟೋರಿಯಸ್ ಹೌಸ್ ಬ್ರೇಕರ್, ಅಂದ್ರೆ ಊರಿಗೆ ಬೇಕಾಗಿರುವಂತಹ ಅಥವಾ ಪೊಲೀಸ್ಗೆ ಬೇಕಾಗಿರುವಂತಹ ಒಬ್ಬ ದೊಡ್ಡ ಕಳ್ಳನನ್ನ, ಹೌಸ್ ಬ್ರೇಕರ್ ಮನೆ ಮುರಿಯುವಂತ ಕಳ್ಳನನ್ನ ಹಿಡಿದಾನೆ. ಯಾರು? ಸ್ವಾಮಿ. ವಿಚ್ ಈಸ್ ಬಿಲಾಂಗ್ ಟು ಡಿಸ್ಟ್ರಿಕ್ಟ್, ಆ ಜಿಲ್ಲೆಗೆ ಬೇಕಾಗಿರುವಂತಹ ದೊಡ್ಡ ಕಳ್ಳ ಅವನು, ಹಾಗಾಗಿ ಅವನನ್ನ ಸ್ವಾಮಿ ಹಿಡಿದಾನೆ. ಸೊ ಕಂಗ್ರಾಚುಲೇಷನ್ಸ್ ಫಾರ್ ಶೋವರ್ಡ್ ಬಿಕಾಸ್ ಸ್ವಾಮಿ ಕಾಟ್ ದ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಿರುವಂತಹ ನಟೋರಿಯಸ್ ಹೌಸ್ ಬ್ರೇಕರ್ ಅನ್ನ ಸ್ವಾಮಿ ಹಿಡಿದಿರ್ತಾನೆ. ನೆಕ್ಸ್ಟ್ ನೋಡಿ ಇಲ್ಲಿ, why did father went Swami to sleep alone in the office room? ಯಾಕೆ ಸ್ವಾಮಿ ತಂದೆ ಅವನನ್ನ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಫೋರ್ಸ್ ಮಾಡ್ತಾರೆ? Father wanted Swami to sleep alone in the office room because he wanted Swami to sleep alone in the office room to show his courage. He also wanted Swami to stop sleeping beside his granny like a baby and develop courage, good habits. ನೋಡಿಲಿ, ಸ್ವಾಮಿಯ ತಂದೆ ಯಾಕೆ ಸ್ವಾಮಿಯನ್ನ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಫೋರ್ಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾನೆ.
Father wanted to Swami to sleep alone in office room because he wanted to Swami to sleep alone in the office room to show his courage. ಸ್ವಾಮಿಯ ತಂದೆ ಸ್ವಾಮಿಯನ್ನ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಫೋರ್ಸ್ ಮಾಡ್ತಾರೆ. ಯಾಕೆ? ಬಿಕಾಸ್ ಹಿ ವಾಂಟೆಡ್ ಟು ಶೋ ಹಿಸ್ ಕರೇಜ್. ಅವನ ಧೈರ್ಯವನ್ನ ಚೆಕ್ ಮಾಡಬೇಕು, ಧೈರ್ಯವನ್ನ ನೋಡ್ಬೇಕು ಅನ್ನುವಂತಹ ಕಾರಣಕ್ಕಾಗಿ. Then he also wanted Swami to stop sleeping beside his granny like a baby and develop courage, good habits. ಹಾಗೆ ಸ್ವಾಮಿಯನ್ನ ತಪ್ಪಿಸ್ಬೇಕು. ಯಾವ್ದ್ರಲ್ಲಿ? he is sleeping beside his granny. ಅವನ ಅಜ್ಜಿಯ ಜೊತೆಗೆ ಮಲಗುವ ಹ್ಯಾಬಿಟ್ ಅನ್ನ ತಪ್ಪಿಸ್ಬೇಕು. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ? he is forcing Swami to sleep alone in the office room. Then why did Swami feel relieved at the end? Swami ಯಾಕೆ ಕೊನೆಯ ಪಾಠದ ಕೊನೆಯಲ್ಲಿ ನಿರಾಳನಾಗ್ತಾನೆ ಅಂತ ಕೇಳ್ತಾನೆ. Swami felt relieved at the end because his father gave up the idea of making him to sleep alone in the office room thereafter. ಯಾಕೆ ಸ್ವಾಮಿ ಕೊನೆಯ ಹಂತದಲ್ಲಿ ನಿರಾಳನಾಗ್ತಾನೆ ಕೇಳಿದ್ರೆ, because father gave up the idea of making him to sleep alone in the office room thereafter. ಇದಾದ ನಂತರ ಈ ಇನ್ಸಿಡೆಂಟ್, ಯಾವ ಇನ್ಸಿಡೆಂಟ್ ಅದು? when he got the notorious housebreaker incident. ಕಳ್ಳನನ್ನ ಹಿಡಿದ ಘಟನೆಯ ನಂತರ he wanted to make him to sleep alone. ಮತ್ತೆ ಅವನು ಆಫೀಸ್ ರೂಮ್, ಅವನನ್ನು ಸ್ವಾಮಿಯನ್ನ ಆಫೀಸ್ ರೂಮ್ ನಲ್ಲಿ ಮಲಗಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಬಟ್ ಬಿಕಾಸ್ ಆಫ್ ದ ಫೋರ್ಸ್ ಆಫ್ ಮದರ್, ತಾಯಿಯ ಫೋರ್ಸ್ ನಿಂದ ಏನ್ ಮಾಡ್ತಾರೆ? ಇದನ್ನ ಬಿಟ್ಬಿಡ್ತಾರೆ. ಸೊ ಇನ್ಮೇಲಿಂದ ಅವನು ಎಲ್ಲಿ ಬೇಕಾದ್ರೂ ಮಲಗಲಿ ಅನ್ನುವಂತಹ ಪಾಯಿಂಟ್ಗೆ ಸ್ವಾಮಿಯ ತಂದೆ ಬರ್ತಾರೆ. ಸೊ ಸ್ವಾಮಿ ವಾಸ್ ರಿಲೀವ್ಡ್ ಎಟ್ ದ ಎಂಡ್. ಹಾಗಾಗಿ ಸ್ವಾಮಿಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ? his father left him to sleep wherever he want. ಸ್ವಾಮಿ ಎಲ್ಲಿ ಮಲಗಬೇಕು ಅನ್ಸುತ್ತೋ ಅಲ್ಲಿ ಮಲಗಲಿ ಅನ್ನುವಂತಹ ಪಾಯಿಂಟ್ಗೆ ಬರ್ತಾರೆ. ಯಾರು? ಸ್ವಾಮಿ's father. That is why he relieved at the end. Next, do you think Swami really wanted to join the police? If not, what did he want to be? ಇದು ಈ ಕ್ವಶನ್ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಾಮಿ ನಿಜವಾಗ್ಲೂ ಪೊಲೀಸ್ ಆಗ್ಬೇಕು ಅನ್ಕೊಂಡಿದಾನ? ಒಂದೊಮ್ಮೆ ಆಗೋದಿಲ್ಲ ಅಂದ್ರೆ ಅವನ್ ಏನಾಗ್ಬೇಕು ಅನ್ಕೊಂಡಿದ್ದಾನೆ? ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್. he wanted to be an engine driver, a railway guard and a bus conductor later in life. ಸ್ವಾಮಿ ನಿಜವಾಗ್ಲೂ ಅವನು ಪೊಲೀಸ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ಏನಾಗ್ಲಿಕ್ಕೆ ಇಷ್ಟಪಟ್ಟಿದ್ದಾನ ಅವನು? he wanted to become an engine driver. ಅವನು ಒಬ್ಬ ಇಂಜಿನ್ ಡ್ರೈವರ್ ಆಗ್ಬೇಕು ಅಂತ ಅನ್ಕೊಂಡೇನೆ. ಆರ್ ರೈಲ್ವೆ ಗಾರ್ಡ್, ಅಥವಾ ರೈಲ್ವೆ ಗಾರ್ಡ್ ಆಗಿ ಕೆಲಸ ಮಾಡಿ, ಆರ್ ಬಸ್ ಕಂಡಕ್ಟರ್, ಅಥವಾ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಬೇಕು ಅನ್ನುವಂತಹ ಭಾವನೆ ಸ್ವಾಮಿಯಲ್ಲಿ ಇದೆ. ದೆನ್ why did Swami say that there were scorpions behind the law books? ಯಾಕೆ ಸ್ವಾಮಿ ಹೇಳ್ತಾನೆ ಸ್ಕಾರ್ಪಿಯನ್ಸ್ ಇದೆ ಲಾ ಬುಕ್ಸ್ ನ ಹಿಂದ್ಗಡೆ? Because Swami said that there were scorpions behind the law books because he did not like to sleep in the office room and it was just a trick to escape from his father. ಯಾಕೆ ಅವರು ಸ್ವಾಮಿ ಯಾಕೆ behind the law books there were scorpions ಅಂತ ಹೇಳ್ತಾರೆ ಕೇಳಿದ್ರೆ, he wanted to escape from his father. ಅವನ ತಂದೆಯಿಂದ ಎಸ್ಕೇಪ್ ಆಗ್ಬೇಕಾಗಿರುತ್ತೆ. ಹಾಗಾಗಿ he told that there were scorpions behind your law books ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇದು KCB ಸೊಲ್ಯೂಷನ್ ನಲ್ಲಿ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ಗಳು. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಕ್ಲಾಸ್ಮೇಟ್ಸ್, ಟೀಚರ್ಸ್ ಅಂಡ್ ಹೆಡ್ ಮಾಸ್ಟರ್? ಈಗಾಗಲೇ ನಿಮ್ಗೆ ವಿವರಣೆಯನ್ನ ಕೊಟ್ಟಿದ್ದೇನೆ. ಸ್ವಾಮಿ became a hero in one night. The next day morning, congratulations were showered on him. His classmates looked at him with great respect. His teachers patted his back and felt very proud of him. The headmaster praised Swami as he was a real scout. Even the police were grateful to him for it.
ನೋಡಿ ಈಗಾಗಲೇ ಇದನ್ನ ವಿವರಣೆಯನ್ನ ಕೊಟ್ಟಿದ್ದೇನೆ. ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಮತ್ತೆ ಅದೇ ಕ್ವಶನ್ ಬಂದಿದೆ, ಇದು KCB ಸೊಲ್ಯೂಷನ್ ನಲ್ಲಿ ಇರುವಂತಹ ಕ್ವಶನ್ಗಳು. ಯಾಕೆ ಸ್ವಾಮಿಯ ತಂದೆ ಸ್ವಾಮಿಯನ್ನ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಹೇಳ್ತಾರೆ? ಬಿಕಾಸ್ ಹಿ ವಾಂಟೆಡ್ ಟು ಟೆಸ್ಟ್ ದ ಕರೇಜ್ ಆಫ್ ಸ್ವಾಮಿ. ಸ್ವಾಮಿಯ ಟೆಸ್ಟ್ ಕರೇಜ್ ಅನ್ನ, ಧೈರ್ಯವನ್ನ ಟೆಸ್ಟ್ ಮಾಡಬೇಕು. ಅಂಡ್ ನೀಡ್ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಸ್ವಾಮಿ ಈಗಾಗಲೇ ದೊಡ್ಡವನು ಆಗ್ಬಿಟ್ಟಿದ್ದಾನೆ, ಹಾಗಾಗಿ ಅವನಲ್ಲಿ ಒಳ್ಳೆ ಹ್ಯಾಬಿಟ್ ಅನ್ನು ಕಲಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ he wanted to make Swami to sleep alone in the office room. ನೋಡಿ, who do you think was wiser, Swami or his father? Justify your preference. ನೋಡಿ, ಇಲ್ಲಿ ಸ್ವಾಮಿಯ ತಂದೆ ಮೇಲೋ ಅಥವಾ ಸ್ವಾಮಿ ಮೇಲೋ ಯಾವ್ದ್ರಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟ್ ನ ಅಳಿಯೋದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೊಂದು ಡಿಫ್ರೆಂಟ್ ಕ್ವಶನ್, ನೀವು ತುಂಬಾ ಯೋಚನೆ ಮಾಡಿ ಬರೆಯುವಂತಹ ಕ್ವಶನ್ ಆಗಿದೆ. ಅಕಾರ್ಡಿಂಗ್ ಟು ದ ಪ್ರೋಸ್, ಸ್ವಾಮಿ ವಾಸ್ ವೈಸರ್. ಸ್ವಾಮಿ ವಾಸ್ afraid of darkness and loneliness. When he saw something was moving, he felt that his end had come. He assumed that the devil would pull him and tear him. So why should he wait? As it came nearer, he crawled out from the bench, hugged it, and used it in teeth like a mortal weapon. This shows at the time of emergency he used his wisdom. By this act, he helped to catch the notorious burglar. So we can justify that Swami was wiser. ಯಾರು ಇದರಲ್ಲಿ ಮೇಲು ಅಂತ ಕೇಳಿದ್ರೆ, ನೋಡಿ ಅಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟ್ ಅಲ್ಲಿ ಏನಾಗಿದೆ ಕೇಳಿದ್ರೆ, ದ ಬಾಯ್ ಫ್ಲೈಟ್ ಅಪ್ ದ ಟ್ರೀ. ಅಲ್ಲಿ ಹುಡುಗ ಏನ್ ಮಾಡಿದಾನೆ, ಮರವನ್ನು ಹತ್ಬಿಟ್ಟಿದ್ದಾನೆ ಅಲ್ವಾ, ಟು ಎಸ್ಕೇಪ್ ಫ್ರಮ್ ದ ಟೈಗರ್. ಬಟ್ ಹಿಯರ್ ಸ್ವಾಮಿ ಡಿಡ್ ನಾಟ್ ಡೂ ದಟ್. ಆದ್ರೆ ಇಲ್ಲಿ ಸ್ವಾಮಿ ಏನ್ ಮಾಡಿಲ್ಲ, ಅದನ್ನ ಮಾಡಿಲ್ಲ. ಹಿ ವೇಟೆಡ್, ಅವನು ಕಾದಿದ್ದಾನೆ. ದೆನ್ ವೆನ್ ದ ಬರ್ಗ್ಲರ್ ಕೇಮ್, ಹಿ ಹಗ್ಡ್ ಹಿಸ್ leg tightly and bitter. ಅರ್ಥ ಆಗ್ತದೆ ಅಲ್ವಾ? ಇಲ್ಲಿ ಏನ್ ಮಾಡಿದಾನೆ, ಸ್ವಾಮಿ ತುಂಬಾ ವೇಟ್ ಮಾಡಿದಾನೆ ಬರ್ಗ್ಲರ್ ಬರೋಲಿವರೆಗೆ. ದೆನ್ ಹಿ ಹೋಲ್ಡ್ ಹಿಸ್ ಲೆಗ್ ಟೈಟ್ಲಿ, ಅವನ ಕೈಯನ್ನ ಅದು ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ದೆನ್ ಬಿಟ್ಟನ್, ಜೋರಾಗಿ ಕಚ್ಚಿಬಿಟ್ಟಿದ್ದಾನೆ. ದೆನ್ ಹೆಲ್ಪ್ ಟು ಕ್ಯಾಚ್ ದ ನಟೋರಿಯಸ್ ಹೌಸ್ ಬ್ರೇಕರ್. ಕೊನೆಗೆ ತುಂಬಾ ದೊಡ್ಡ ಹೌಸ್ ಬ್ರೇಕರ್ ಅನ್ನ, ಮನೆ ಕಳ್ಳನನ್ನ ಹಿಡಿಯೋದ್ರಲ್ಲಿ ತುಂಬಾ ಸಹಾಯ ಮಾಡಿದಾನೆ. ದಟ್ ಇಸ್ ವೈ ಸ್ವಾಮಿ ಈಸ್ ವೈಸರ್ than the father. And we'll go for next one. There was absolute silence in the room in spite of some noises reached Swami's ears. What were they? ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಕೆಲವೊಂದಿಷ್ಟು ಶಬ್ದಗಳು ಹೊರಗಡೆ ಬರುತ್ತೆ ಸ್ವಾಮಿ ಮಲ್ಕೊಂಡಿರುವಾಗ. ಯಾವುದು ಅಂತ ಕೇಳಿದ್ರೆ, ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸ್ಲಿಂಗ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್, ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, etc. And next, as night advanced, Swami felt something terrible would happen to him. What would it be? How would it happen? ಇದನ್ನು ಸಹಿತ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇನೆ. Then we'll go for why were congratulations or showered on Swami? Because he caught the notorious housebreaker of the district. Next, do you think Swami really wanted to join the police? If not, what he wanted to be? ಇದನ್ನು ಸಹಿತ ಹೇಳಿದ್ದೇನೆ. He won't want to join the police. He wanted to become an engine driver, railway guard and bus conductor. ನೋಡಿ, ಇಲ್ಲಿ ಕೆಲವೊಂದು ಗ್ರಾಮರ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ, ಹೋಮೋಫೋನ್ಸ್ ಅನ್ನು ಕೊಟ್ಟಿದ್ದಾರೆ. ಇದೊಂದು ನಿಮ್ಮ ಎಕ್ಸಾಮ್ ನಲ್ಲಿ ಬಂದೇ ಬರುತ್ತೆ. Homophones are words that sounds the same but have different meanings and different spelling. Fill in the blanks with appropriate homophones ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. We had dash many apples to carry. ನೋಡಿ, ಇಲ್ಲಿ ಟು ಅಂತ ಇದೆ. ಹೋಮೋಫೋನ್ಸ್ ಅಂದ್ರೆ ಏನು ಕೇಳಿದ್ರೆ, ಸೌಂಡ್ಸ್ ದ ಸೇಮ್, ಒಂದೇ ತರದ ಪ್ರೊನೌನ್ಸಿಯೇಷನ್ ಇರುತ್ತೆ, ಬಟ್ ದ ಮೀನಿಂಗ್ಸ್ ಅಂಡ್ ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆಂಟ್. ಇಲ್ಲಿ ಮೀನಿಂಗ್ ಮತ್ತೆ ಸ್ಪೆಲ್ಲಿಂಗ್ ಏನಿರುತ್ತೆ, ಡಿಫ್ರೆಂಟ್ ಇರುತ್ತೆ. ನೋಡಿ, ಇಲ್ಲಿ ಟು ನೀವು ಕೇಳಿರ್ತೀರ, ಐಸ್ ಐಸ್, I, peer, there, see, weak,
ವೀಕ್. ಹೀಗೆ ಇದಕ್ಕೆ ನಾವೆಂತ ಕರಿತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿ ಹ್ಯಾಡ್ ಟೂ. TOO is the answer. I dash a horse at the Marina Beach. ಅದಕ್ಕೆ ಆನ್ಸರ್ ರೋಡ್. ರೋಡ್ ಅಂದ್ರೆ ಚಲಿಸುವಂತ ಅಥವಾ ಡ್ರೈವ್ ಮಾಡುವಂತ, ಅದನ್ನ ಡ್ರೈವ್ ಮಾಡುವಂತಾಗುತ್ತೆ. ದೆನ್ ಡಿಡ್ ಯು ಹ್ಯಾವ್ ಅ ಡ್ಯಾಶ್ ಫಾರ್ ಲಂಚ್? ಆನ್ಸರ್ ಫಿಯರ್ ಆಫ್ ಲಂಚ್. ದೆನ್ ದ ಬುಕ್ಸ್ ಆರ್ ಓವರ್ ಡ್ಯಾಶ್. ಆನ್ಸರ್ ಈಸ್ ದೇರ್. ಅಲ್ಲಿ, ದೇರ್, THERE, ಅಲ್ಲಿ ಅಂತ ಆಗುತ್ತೆ. Fill in the blanks by choosing the appropriate word and complete the story. This is a dash. Answer, story. STOR, told by a knight. KNIGHT. Once he received a letter when he read, READ, through, THROUGH. ಇದು ಆನ್ಸರ್ ಆಗುತ್ತೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಹೋಮೋಫೋನ್ಸ್ ಅಂದ್ರೆ ಏನು ಕೇಳಿದ್ರೆ, here the sound is same but there are different in spelling and meaning. Understand now? Homophones means nothing but sound is same but there is a difference in meanings and spellings. This is called as homophones. For example, to, road, week, there, I, eyes, see, night, through, etc. So these are all comes under homophones. ನೋಡಿ, ಇದು ಮೊದಲನೇ ಲೆಸನ್ ನಲ್ಲಿ ಇರುವಂತಹ ಒಂದು ಗ್ರಾಮರ್ ಪಾಯಿಂಟ್ ಆಗಿದೆ. ದೆನ್ ವಿಲ್ ಗೋ ಫಾರ್ ಎಕ್ಸ್ಟ್ರಾಕ್ಟ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಯಾವ್ದು ಕೇಳಿದ್ರೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಅದನ್ನ ಒಂದ್ಸಲ ನಾವು ನೋಡ್ಕೋಣ. ನೀವು ಕನ್ನಡದಲ್ಲಿ ಕೇಳಿರ್ತೀರ ಸಂದರ್ಭ ಸಹಿತ ವಿವರಿಸಿ ಅಂತ. ಅದನ್ನ ಒಂದ್ಸಲ ನೋಡೋಣ. I think he must have been a very strong and grown-up person, not a boy. Or how could a boy fight a tiger? Who said this? Swami said this. Who does the speaker mean by the statement? The speaker means that the newspaper report was wrong, as the boy cannot fight a tiger and he must have been a grown-up person. Then, what do you understand about the speaker? The speaker means that he believes the strength and the age are important. Speaker na prakara ಏನು ಹೇಳಿದ್ರೆ strength ಮತ್ತು age ತುಂಬಾ important ಅಂತ ಹೇಳ್ತಾ ಇದ್ದಾರೆ. Then, how can it be, Father? Suppose I have all the courage. What could I do if a tiger should attack me? Who is the speaker, or who asked this? Swami. Why did the speaker say so? Because the speaker means that he believes that strength and the age are important. How did the response affect him? His father challenged him to sleep alone in the office room to show his courage. ಅವನ ಕರೇಜ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ತಂದೆ ಏನ್ ಮಾಡ್ತಾರೆ, ಲೆಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಅವನಿಗೆ ಫೋರ್ಸ್ ಅನ್ನ ಮಾಡ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ, ಒಂದು ಪಾಠವನ್ನು ಓದ್ಬೇಕಾದ್ರೆ ನೀವು ಒಂದು ಪೆನ್ಸಿಲ್ ಅನ್ನ ಹಿಡ್ಕೊಳ್ಬೇಕು. ಇಂಪಾರ್ಟೆಂಟ್, ಅಲ್ಲಿ ಅಂಡರ್ಲೈನ್ ಇರುತ್ತೆ ಅಥವಾ ಅಂಡರ್ಲೈನ್ ಮಾಡ್ಕೊಳ್ಬೇಕು, ಅಥವಾ ಇನ್ವರ್ಟೆಡ್ ಕಾಮಾದಲ್ಲಿ ಇರುತ್ತೆ. ಅವಾಗ ಅದು ಏನಕ್ಕೆ ಬರುತ್ತೆ, ಸಂದರ್ಭ ಸಹಿತ ವಿವರಿಸಿ ಅನ್ನುವಂಥದ್ದಕ್ಕೆ ಬರುತ್ತೆ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. Leave alone stand. Can you prove that you have a courage? Let me see if you can sleep alone tonight in my office room. ನಿನಗೆ ಧೈರ್ಯ ಇದ್ರೆ ನೀನು ಇವತ್ತು ಆಫೀಸ್ ರೂಮ್ ನಲ್ಲಿ ಮಲಗಿ ತೋರಿಸು ನೋಡೋಣ ಅನ್ನುವಂತ ಮಾತನ್ನ ಹೇಳ್ತಾರೆ. Who posted this challenge? Swami's father. Did he accept the challenge? No, he did not accept the challenge. Why didn't Swami accept? It was frightful proposal for him. ಯಾಕೆ ಸ್ವಾಮಿ ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ? ಇದೊಂದು ಅತಿ ಕೆಟ್ಟದಾದಂತಹ ವಿಷಯವಾಗಿದೆ, ಭಾಗವಾಗಿದೆ. ಹಾಗಾಗಿ he won't want to accept it. From the first of the next month I will sleep alone, father. ಮುಂದಿನ ತಿಂಗಳು ಮೊದಲನೇ ದಿನನೇ ನಾನು ಏನ್ ಮಾಡ್ತೀನಿ, ಮಲ್ತೀನಿ. Who wanted to sleep alone? Swami. Why did he request his father to allow him to sleep alone first of the next month? Because he requested his father to allow him to sleep from the first of the next month only to escape from his father. What reply did speaker get? Swami's father told him to sleep alone in the office room that day itself.
ನೋಡಿ ಇದರಲ್ಲಿ ಯಾಕೆ ಸ್ವಾಮಿ ಟ್ರೈ ಮಾಡ್ತಾನೆ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ವಾಟ್ ವಾಸ್ ದ ರಿಪ್ಲೈ? ಏನ್ ರಿಪ್ಲೈನ ಕೊಡ್ತಾರೆ? ನೋ ನೋ ಯು ಮಸ್ಟ್ ಸ್ಲೀಪ್ ಟುಡೇ ಆನ್ವರ್ಡ್ಸ್. ನೀನು ಇವತ್ತೇ ಎಲ್ಲಿ ಮಲಗಬೇಕು? ಆಫೀಸ್ನಲ್ಲಿ ಮಲಗಬೇಕು. No, you must do it now. It's a disgraceful sleeping beside his granny or mother like a baby. You are not in the second form, and I don't like the way you are being brought up. Who commanded like this? Swami's father. What is so shameful here? Swami slept beside his granny or mother like a baby. What did the speaker make this statement? He wanted his son to be more courageous. ಯಾಕೆ ಈ ಮಾತನ್ನ ಹೇಳ್ತಾರೆ ಕೇಳಿದ್ರೆ, ಸ್ವಾಮಿಯನ್ನ ಧೈರ್ಯವಂತ ಹುಡುಗನನ್ನಾಗಿ ಮಾಡಬೇಕು ಅನ್ನೋದು ಸ್ವಾಮಿಯ ತಂದೆಯ ಆಸೆಯಾಗಿರ್ತದೆ. Please shut up, Granny. Don't talk me and don't let anyone call me even if the house is on fire. And don't sleep. Don't sleep at once, perhaps I shall die. Check madile. Who requested like this? Swami requested to Granny. Why did he request to? Because he wanted to escape from his father by just pretending to be asleep. Did Swami success in this effort? No. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಪ್ಲೀಸ್ ಶಟ್ ಅಪ್ ಗ್ರಾನಿ, ಸುಮ್ಮನೆ ಮಾತಾಡ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡಿರು, ಯಾರ ಹತ್ರ ಏನನ್ನು ಹೇಳ್ಬೇಡ. ಡೋಂಟ್ ಲೆಟ್ ಎನಿವನ್ ಕಾಲ್ ಮೀ, ಹಾಗೆ ಯಾರು ನನ್ನನ್ನು ಕರೀಲಿಕ್ಕೆ ಬಿಡಬೇಡ. ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್, ಮನೆಗೆ ಬೆಂಕಿ ಬಿದ್ದರೂ ಸಹಿತ ನನ್ನನ್ನ ಎಬ್ಸ್ಬೇಡ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಲ್ ಡೈ, ಒಂದೊಮ್ಮೆ ನಾನು ಈಗ ಮಲ್ಕೊಂಡಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಹೂ ರಿಕ್ವೆಸ್ಟೆಡ್ ದಿಸ್? ಸ್ವಾಮಿ. ಟು ಹೂಮ್? ಟು ಗ್ರಾನಿ. ವೈ? ಬಿಕಾಸ್ ಹಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಅವನ ತಂದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಈಸ್ ಸ್ವಾಮಿ ಸಕ್ಸೀಡೆಡ್ ಹಿಯರ್? ನೋ, ಇಲ್ಲಿ ಸಕ್ಸಸ್ ಆಗಿಲ್ಲ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್. Your office room is very dusty and there may be scorpions behind your law books. Who wanted to sleep alone in the hall? Swami wanted to sleep alone in the hall. Why did speaker complain that there were scorpions in the law book? Because he wanted to escape from his father. Why did father want him to sleep in the office room? To make him courageous boy. Ready? ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಎಟ್ ನೈಟ್. ಇಫ್ ಯು ಡೂ, ಐ ವಿಲ್ ಮೇಕ್ ಯು ದಟ್ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಹೂ ವುಡ್ ರೋಲ್ ಅಪ್ ಹಿಸ್ ಬೆಡ್ ಅಂಡ್ ಗೋ ಟು ಹಿಸ್ ಗ್ರಾನೀಸ್ ಸೈಡ್ ಎಟ್ ನೈಟ್? Swami. Who wanted to make him the laughing stock in the school? Swami's father. Why did he speaker tell like this? Because Swami used to sleep beside his granny like a baby. He wanted him to be courageous. ಸ್ವಾಮಿನ ಯಾಕೆ ಆ ರೀತಿ ಹೇಳ್ತಾರೆ ಕೇಳಿದ್ರೆ, ಹಿಸ್ ಫಾದರ್ ವಾಂಟೆಡ್ ಟು ಮೇಕ್ ಹಿಮ್ ಕರೇಜ್. ಅವನ ತಂದೆ ಸ್ವಾಮಿಯನ್ನ ತುಂಬಾ ಧೈರ್ಯಶಾಲಿಯಾದಂತ ಹುಡುಗನನ್ನಾಗಿ ಮಾಡಬೇಕು ಅಂತ ಅನ್ಕೊಳ್ತಾರೆ. ಸೊ congratulations were showered on Swami. The next day, his classmate looked upon him with respect and his teacher patted his back. The headmaster said he was a true scout. Who congratulated? Swami was congratulated. And how was the speaker congratulated? Headmaster patted his back and police invited to join police department. What was the act of bravery done by Swami in the previous day? He had bitten deep into one of the notorious housebreakers of the district and helped the police. ಯಾಕಾಗಿ ಅವನಿಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾರೆ ಅಂದ್ರೆ, ಬಿಕಾಸ್ he caught the notorious housebreaker. ರಾಜ್ಯಕ್ಕೆ, ಆ ಜಿಲ್ಲೆಗೆ ಬೇಕಾಗಿರುವಂತಹ ದೊಡ್ಡ ಕಳ್ಳನನ್ನ ಹಿಡಿದಿರ್ತಾನೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಅನ್ನುವಂತ ಮಾತಿದೆ. Ayo, something has bitten me, went forth an agonized thundering cry and was followed by a heavy tumbling and falling aimless furniture. Who cried Ayo? That burglar. Who caused him to make an agonized cry? When did he make agonized cry?
cry? Just check on that. Who caused him to make an agonized cry? Swami. Yaru adಕ್ಕೆ ಕಾರಣ? Swami. When did he make agonized cry? When the burglar tried to enter the office room through the window, Swami caught his leg and bit him. ಯಾವಾಗ ಸ್ವಾಮಿ ಯಾವಾಗ ಬರ್ಗ್ಲರ್ ಅವನು ವಿಂಡೋನ ಮುಖಾಂತರ ರೂಮ್ ಒಳಗಡೆ ಬರ್ತಾನೋ, ಇನ್ ದ ಟೈಮ್ he bit them, ಅವನ ಕಾಲಿಗೆ ಜೋರಾಗಿ ಕಚ್ತಾನೆ, and caught him, ಅವನನ್ನ ಹಿಡ್ಕೊಡ್ತಾನೆ. No, you must learn not to be afraid of darkness. It's only question of habit. You must cultivate good habits. ನೋಡಿ, ಇದು ಕೇವಲ ಕತ್ತಲಿನ ವಿಷಯ ಅಲ್ಲ. You must have to be courage and need to cultivate good habits. ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿಬೇಕು. Who was afraid of darkness? Swami. Then what was the good habit according to some speaker? Sleeping alone at the passage with courage in the dark night is the good habit. ಒಬ್ಬನೇ ಮಲಗೋದನ್ನ ಕಲಿಯೋದೊಂದು ಗುಡ್ ಹ್ಯಾಬಿಟ್ ಆಗಿದೆ. Why did the speaker suggest? Because he wanted to make his boy courage, and he wanted to make Swami to sleep alone. But what happened now? He is sleeping with his granny like a baby. So he wanted to check it out. ಇದನ್ನ ತಪ್ಪಿಸಬೇಕು ಅನ್ನೋದು ಸ್ವಾಮಿಯ ತಂದೆಯ ಉದ್ದೇಶವಾಗಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ದು ಕೇಳಿದ್ರೆ ಇದರಲ್ಲಿ 3 marks ನ ಕ್ವಶನ್ಸ್ಗಳು ಬರುತ್ತೆ. A report about a boy in the newspaper was an unexpected event in Swami's life. Justify. Then what desperate attempts did Swami make to escape from his father? Then narrate Swami's dreadful, ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. Narrate Swami's dreadful experience when he was lying under the bench. Next, narrate how a coward boy Swami became a hero overnight. Just check one time. ಇವೆರಡು 4 ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಈ ಪಾಠದಲ್ಲಿ. A report about a boy in the newspaper was an unexpected event in Swami's life. Justified. ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತಹ ರಿಪೋರ್ಟ್ ಏನಾಗುತ್ತೆ, ಸ್ವಾಮಿಯ ಜೀವನಕ್ಕೆ ಒಂದು ಹೊಸ ತಿರುವನ್ನ ಕೊಡುತ್ತೆ. ಹಾಗೆ ಅಂತ ಕೇಳ್ತಾ ಇದ್ದಾನೆ. The newspaper carry a report about a village lad who had fought bravely against a tiger. While he was returning home by the jungle path, Swami argued that a boy could not fight a tiger. It had to be a strong grown-up person. His father disagreed, saying that courage was more important. Swami was not ready to accept this. His father then challenged him to show his courage by sleeping alone in the office room that night. While Swami was sleeping there, he saw a dark figure. Believing it to be the devil, Swami dug his teeth into its leg. It turned out to be a notorious burglar whose loud cry brought others to the scene. The burglar was caught and Swami became hero overnight. ಇಲ್ಲಿ ಏನಾಗಿದೆ ನೋಡಿ, ಇದಕ್ಕೆ ಇಡೀ ಪಾಠದ ಸಮ್ಮಿಂಗ್ ಅಪ್ ಅನ್ನ ಮಾಡ್ಬೇಕಾಗ್ತದೆ. ಇಡೀ ಪಾಠವನ್ನು ಸರಿಯಾಗಿ ಓದ್ಕೊಂಡು ಅದರಲ್ಲಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹಾಕಿ ನಾವು ಇದಕ್ಕೆ ಆನ್ಸರ್ ಅನ್ನ ಬರಿಬೇಕು. ನ್ಯೂಸ್ ಪೇಪರ್ ರಿಪೋರ್ಟ್ ಹಾಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆಗ್ಬಿಡುತ್ತೆ ಸ್ವಾಮಿಯ ಲೈಫ್ ನಲ್ಲಿ ಅಂತ ಕೇಳ್ತಾ ಇದ್ದಾನೆ. ನ್ಯೂಸ್ ಪೇಪರ್ ಕ್ಯಾರಿಡ್ ರಿಪೋರ್ಟ್, ನಿಮ್ಗೆ ಈಗಾಗಲೇ ರಿಪೋರ್ಟ್ ಗೊತ್ತಿದೆ ಅಬೌಟ್ ದ ವಿಲೇಜ್ ಬ್ರೇವರಿ ಆಫ್ ಅ ವಿಲೇಜ್ ಬಾಯ್. ಇದು ಏನಾಗುತ್ತೆ ಕೇಳಿದ್ರೆ, ಸ್ವಾಮಿ ಮತ್ತೆ ಸ್ವಾಮಿಯ ತಂದೆ ನಡುವೆ ದೊಡ್ಡ ಆರ್ಗ್ಯುಮೆಂಟ್ ನಡೆಯುತ್ತೆ. ಕೊನೆಗೆ ಸ್ವಾಮಿಯ ತಂದೆ ಚಾಲೆಂಜ್ ಅನ್ನ ಹಾಕ್ತಾರೆ, ಯು ನೀಡ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅದಾದ ನಂತರ ಎಷ್ಟೇ ಬೇಡ್ಕೊಂಡು ಸಹಿತ ಸ್ವಾಮಿಯ ತಂದೆ ಬಿಡೋದಿಲ್ಲ. ಕೊನೆಗೂ ಸಹಿತ ಆಫೀಸ್ ರೂಮ್ ನಲ್ಲಿ ಮಲ್ಗಬೇಕಾಗ್ತದೆ. ಆ ಸಮಯದಲ್ಲಿ ಬರ್ಗ್ಲರ್ ಎಂಟರ್ಡ್, ಒಬ್ಬ ಕಳ್ಳ ಬರ್ತಾನೆ. ಬಂದವಾಗ ಏನ್ ಮಾಡ್ತಾನೆ ಸ್ವಾಮಿ, ಈ ಕ್ಲಚ್ಡ್ ಹಿಸ್ ಲೆಗ್ ಟೈಟ್ಲಿ ಅಂಡ್ ಬಿಟನ್, ಅವನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಕಾಲಿಗೆ ಕಚ್ಚಿ ಬಿಡ್ತಾನೆ. ಅಂಡ್ ಕಾಸಸ್ ಟು ಕಾಟ್ ಆಫ್ ದ ನಟೋರಿಯಸ್ ಹೌಸ್ ಬ್ರೇಕರ್. ಹಾಗೆ
ಅವನು ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ ಅನ್ನ ಹಿಡಿದುಕೊಡ್ತಾನೆ ಪೊಲೀಸ್ಗೆ. ಸೊ he became hero overnight. ರಾತ್ರಿ ಬೆಳಗಾಗೋದ್ರೊಳಗೆ ಸ್ವಾಮಿ ಏನಾಗ್ತಾನೆ, ಒಬ್ಬ ಹೀರೋ ಆಗ್ತಾನೆ. What desperate attempts did Swami make to escape from his father? ಯಾವ ರೀತಿಯಾಗಿ ಸ್ವಾಮಿ ತನ್ನ ಡೆಸ್ಪರೇಟ್ ಅಟೆಂಪ್ಟ್ ಅನ್ನ ಮಾಡ್ತಾನೆ, ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ಎಲ್ಲ ಟ್ರೈ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಕೇಳಿದಾನೆ. Swami's father challenged him to sleep alone in the office room that night. Swami was filled with the fear and tried desperately to make his father to change his mind. He told his father that he would sleep alone from the first of the next month, but his father did not agree. Swami then went to sleep near his granny, pulled the blanket over his face, and pretended to be fast asleep. However, his father soon came there and pulled up him out of the bed. Swami tried to appeal to his mother and granny, but not successful. Then Swami told his father that office room was very dusty, scorpions were there. Swami's father did not leave him, but made him to sleep in the office room. ನೋಡಿ ಯಾವ ರೀತಿ ಸ್ವಾಮಿ ತನ್ನ ತಂದೆಯ ಹತ್ರ ಟ್ರೈ ಮಾಡ್ತಾನೆ ಎಸ್ಕೇಪ್ ಆಗ್ಲಿಕ್ಕೆ ಅಂತ ಕೇಳಿದ್ರೆ, ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಸ್ವಾಮಿಯ ತಂದೆಯ ಮೈಂಡ್ ನ ಮನಸ್ಸನ್ನ ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ದೆನ್ ಹಿ ಟೋಲ್ಡ್ ಹಿಸ್ ಫಾದರ್, ಐ ವಿಲ್ ಸ್ಲೀಪ್ ಇನ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ನ ಮೊದಲನೇ ದಿನನೇ ನಾನು ಮಲ್ಕೊಳ್ತೀನಿ. ದೆನ್ ಹಿ ಟ್ರೈ ಟು ಅಪೀಲ್ ಟು ಹಿಸ್ ಮದರ್ ಅಂಡ್ ಗ್ರಾನಿ. ತನ್ನ ಅಜ್ಜಿ ಮತ್ತೆ ತಾಯಿಯ ಜೊತೆಗೆ ಟ್ರೈ ಮಾಡ್ತಾನೆ ಅಪೀಲ್ ಮಾಡ್ಲಿಕ್ಕೆ. ಇನ್ ದ ಟೈಮ್ ಆಲ್ಸೋ ಹಿ ವಾಸ್ ನಾಟ್ ಸಕ್ಸೀಡೆಡ್. ಫೈನಲಿ ಹಿಸ್ ಫಾದರ್ forced him to sleep alone in the office room. ಕೊನೆಗೂ ಸಹಿತ ತಂದೆ ಏನ್ ಮಾಡ್ತಾರೆ, ಅವನನ್ನ ಆಫೀಸ್ ರೂಮ್ ನಲ್ಲಿ ಮಲಗಿಸ್ತಾರೆ. Narrate Swami's dreadful experience when he was lying under the bench. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಏನು ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ ಕೇಳ್ತಾರೆ. ನೋಡಿ ಇದರಲ್ಲೇ ಮತ್ತೊಂದು ಕ್ವಶನ್ ಇದೆ, ವಾಟ್ ವಾಸ್ ದ ನೈಟ್ ಮೇರ್? ಅವನು ಯಾವ ಕನಸನ್ನ ಕಾಡ್ತಾನೆ, ಕೆಟ್ಟ ಕನಸು ಬೀಳುತ್ತೆ ಅನ್ನೋದು ಇದೇ ಕ್ವಶನ್ ನಲ್ಲಿ ಒಳಗಡೆ ಇದೆ. ಸ್ವಾಮಿ crept under the bench, shut his eyes light and covered himself with a blanket. Soon he fell asleep. He began to have a nightmare that tiger was chasing him. He tried to escape. He groaned in despair. He put his hand out to feel his granny's presence, but he touched wooden leg of the bench. He moved to the edge of the bench and thought the devil would pull him out and tear him. As it came nearer, he crawled, hugged, and used his teeth on it like a mortal weapon. Swami had a dreadful experience under the bench. ನೋಡಿ, ಬೆಂಚ್ ನ ಕೆಳಗಡೆ ಮಲ್ಕೊಂಡಾಗ ಸ್ವಾಮಿಗೆ ಯಾವ ರೀತಿ ಅನುಭವ ಆಗುತ್ತೆ, ಯಾವ ಕೆಟ್ಟ ಅನುಭವ ಆಗುತ್ತೆ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಫಸ್ಟ್ ಹಿ ಸಾ ಅ ನೈಟ್ ಮೇರ್, ಒಂದು ನೈಟ್ ಮೇರ್ ಅನ್ನ ಕಾಣ್ತಾನೆ. ವಾಟ್ ಇಸ್ ದ ನೈಟ್ ಮೇರ್? ಅ ಟೈಗರ್ ವಾಸ್ ಚೇಸಿಂಗ್ ಹಿಮ್ ಬಟ್ ಹಿ ಟ್ರೈಡ್ ಟು ಎಸ್ಕೇಪ್ ಬಟ್ ಅನೇಬಲ್. ಒಂದು ಹುಲಿ ಅವನನ್ನ ಚೇಸ್ ಮಾಡ್ತದೆ, ಇಲ್ಲಿ ಅವನು ಟ್ರೈ ಮಾಡ್ತದೆ ಅದರಿಂದ ಹೊರಗಡೆ ತಪ್ಪಿಸ್ಕೊಳ್ಳಿಕ್ಕೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ, ಬಟ್ ಇಟ್ ವಾಸ್ ಇಂಪಾಸಿಬಲ್, ಅದು ಸಾಧ್ಯವೇ ಆಗೋದಿಲ್ಲ. ದೆನ್ he tried to touch his granny's presence. ಅವನು ತನ್ನ ಅಜ್ಜಿಯ ಪ್ರೆಸೆನ್ಸ್ ಅನ್ನ ಟಚ್ ಮಾಡಿ, ಅಲ್ಲಿ ಇರುವಿಕೆಯನ್ನ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಬಟ್ ಇಟ್ ವಾಸ್ ಆಲ್ಸೋ ನಾಟ್, ಅದು ಸಹಿತ ಆಗೋದಿಲ್ಲ. ಬಿಕಾಸ್ ದೇರ್ ಇಸ್ ನೋ ಗ್ರಾನಿ. He was slept under the bench. ಅವನು ಬೆಂಚ್ ನ ಕೆಳಗಡೆ ಮಲ್ಕೊಂಡಿರ್ತಾನೆ. Then he thought devil came and it will tear him. ಅವನು ಅನ್ಕೊಂಡಿದ್ದಾನೆ ಡೆವಿಲ್ ಬಂದಿದೆ, ಒಂದು ಭೂತ ಬಂದಿದೆ ಒಳಗಡೆ, ಅದೇನ್ ಮಾಡುತ್ತೆ, ತನ್ನನ್ನ ಹರಿದು ಹಾಕ್ಬಿಡುತ್ತೆ, 2 ಪೀಸ್ ಮಾಡ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾನೆ. ಸೊ ಹಿ ಕ್ರಾವ್ಲ್ಡ್ ಅಂಡ್ ಹಗ್ಡ್, ನಿಧಾನಕ್ಕೆ ತೆವಳ್ಕೊಂಡು ಹೋಗಿ ಡೆವಿಲ್ ಅನ್ನ ಹಿಡ್ಕೊಳ್ತಾನೆ. ಬಟ್ ಇಟ್ ವಾಸ್ ನಾಟ್ ಅ ಡೆವಿಲ್, ಇಟ್ ಇಸ್ he is a notorious housebreaker. Finally he caught it. ಇದು ಸ್ವಾಮಿಯ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಲಾಸ್ಟ್ ಕ್ವಶನ್ ನೋಡಿ, narrate how a coward boy Swami became a hero overnight. ಹಾಗೆ ಸ್ವಾಮಿ ಒಬ್ಬ ಹೀರೋ ಆಗಿ ರಾತ್ರಿ ಒಬ್ಬ ಹೀರೋ ಆಗ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. Swami inevitably had to sleep in the office room.
he spent that night with the fear of the devils and the nightmare. ನೋಡಿ ಇಲ್ಲಿ ಏನಾಗಿದೆ ಕೇಳಿದ್ರೆ ಸ್ವಾಮಿ ಇನ್ಎವಿಟಬಲ್ ಹ್ಯಾಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ರೂಮಿಂದ ಅಥವಾ ಆಫೀಸ್ ರೂಮ್ ನಲ್ಲಿ ಮಲಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನಾಗಿದೆ ಕೇಳಿದ್ರೆ he need to spend night with the fear of the devils and the nightmares. ಇಲ್ಲಿ ದೊಡ್ಡದಂತ ಭೂತದ ಕಥೆಗಳನ್ನ ನೆನ್ಪು ಮಾಡ್ಕೊಳ್ತಾನೆ, ಹಾಗೆ ಕೆಟ್ಟ ಕನಸು ಬಿದ್ದ್ಬಿಡುತ್ತೆ. ಇವೆಲ್ಲವೂ ಸಹಿತ ಏನಾಗುತ್ತೆ ಸ್ವಾಮಿನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. Then he saw something moving in the darkness. He thought that his end had come and the devil had come to carry him away. Finally, as an attempt for survival, he hugged it with all his might and used his teeth as mortal weapon on it. ಅವನಿಗೆ ಏನ್ ಮಾಡ್ತಾನೆ, ಅಲ್ಲಿ ಯಾವುದೋ ಒಂದು ಡೆವಿಲ್ ಬರ್ತಾ ಇದೆ ಅಂದ್ಕೊಳ್ತಾನೆ, ಬಟ್ ಈಸ್ ಅ ಬರ್ಗ್ಲರ್. ಅದು ಏನಾಗಿರುತ್ತೆ, ಒಬ್ಬ ಕಳ್ಳ ಆಗಿರ್ತಾನೆ. ಅವನು ಒಬ್ಬ ಕಳ್ಳ ಆಗಿರ್ತಾನೆ. ಹಿ ಹೋಲ್ಡ್, ಅವನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. then causes to fell on the furniture, amidst the furniture. ಅವನು ಫರ್ನಿಚರ್ ನ ಮಧ್ಯ ಬೀಳೋ ಹಾಗೆ ಮಾಡ್ತಾನೆ. causes to bleeding, ರಕ್ತ ಬರೋ ಹಾಗೆ ಆಗುತ್ತೆ. then father, cook and servant came. so finally he caught the notorious housebreaker of the district. so police were grateful to him. His classmates looked at him with great respect. Finally, teachers patted him back, and headmaster appreciated that he was a true scholar. ಎಲ್ಲರೂ ಸಹಿತ ಅವನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. thus unknowingly ಸ್ವಾಮಿ became hero overnight. ಕೊನೆಗೂ ಸಹಿತ ಸ್ವಾಮಿ ಏನಾಗ್ತಾನೆ, ಒಬ್ಬ ಹೀರೋ ಆಗಿ ಹೊರ ಹೊಮ್ತಾನೆ. so these are all the important questions in this lesson. ನೋಡಿ, ಈ ಪಾಠದಲ್ಲಿ ಬರುವಂತಹ ತುಂಬಾ ಅಂದ್ರೆ ಅತಿ ಮುಖ್ಯವಾದಂತಹ ಕ್ವಶನ್ಸ್ಗಳು ನೋಡಿ. ಇದರಲ್ಲಿ 2 ಮಾರ್ಕ್ಸ್ ನ ಕ್ವಶನ್ಸ್ ಗಳು ಬರ್ಬೋದು, ಹಾಗೆ 3 ಮಾರ್ಕ್ಸ್ ನ ಕ್ವಶನ್ಸ್ ಗಳು ಬರ್ಬೋದು, ಹಾಗೆ ಎಕ್ಸ್ಟ್ರಾಕ್ಟ್ ಗಳು ಸಹಿತ ಬರುತ್ತೆ. ಹಾಗೆ ಇಲ್ಲಿ ಹೋಮೋಫೋನ್ಸ್ ಅನ್ನ ಕೊಟ್ಟಿದ್ದಾನೆ, ಅದು ಸಹಿತ ಬರುವಂತಹ ಚಾನ್ಸಸ್ ಇರುತ್ತೆ. I hope you all understood the lesson. If not, just comment me. I will explain once again. Okay. I hope you all understood the lesson. In the next session, we will go for the poem, that is Grandma Climbs a Tree. Okay. Thank you for hearing the lesson, and thank you one and all. Good night.